ಇದೇನಿದು? ತಾಯಿ ಕೋಬ್ರಾ, ತಾಯಿ. ತಾಯಿ? ಇದೇನಿದು ರೆಡ್ಡು? ಅದು ತಾಯಿ ಹಣೆಬಟ್ಟು. ಏ ಗುಗ್ಗು, ಹಣೆಬಟ್ಟು ಯಾರಾದ್ರೂ ಕೆಳಗಿರ್ತಾರೆ, ಗಲ್ಲದ ಮೇಲೆ ಇರ್ತಾರ, ಹಣೆ ಮೇಲೆ ಇಡೋದು. ನಿನ್ಯಾರು ಹಿಂಗ್ ನೋಡು ಅಂತಿದ್ದು, ಹಿಂಗ್ ನೋಡ್ಬೇಕದು. ನೋಡು ಹಣೆಬಟ್ಟು. ನೋಡಿ ಸರ್, ಸುಳ್ಳು ಹೇಳಿದ್ರೆ ನೋಡಿ. ಆಯ್ತಪ್ಪ, ನೋಡಿದ್ದಾಯ್ತು. ವಾಪಸ್ ತಿರುಗಿಸು. ನನಗೆ ಕಣ್ಣೀರ್ ತಡಿಯಕ್ಕಾಗ್ತಿಲ್ಲ. ನನಗೆ ನಿನ್ನ ತಡಿಯಕ್ ಆಗ್ತಾ ಇಲ್ಲ. ನೋಡು ಇನ್ನೇನ್ ಕಾಣುತ್ತೆ ನೋಡು. ಇದು ತಾಯಿ ಅಂದ್ರೆ ಇದು ಕಿವಿ, ತಾಯಿ ಕಿವಿ. ಏನ್ ಮಾತಾಡ್ತಾ ಇದ್ಯಾ? ನಿನ್ ತಲೆ ಕಿವಿ ಎಲ್ಲ ಕೋಬ್ರಾ. ಆ ಮಗು ಬೆಳ್ಸಕ್ಕೆ ತಾಯಿ ಕಷ್ಟಪಟ್ಟಿದ್ಲು ಅಂತ ಹೇಳದ್ನಲ್ಲ, ಆ ಮಗು ಕೋಬ್ರಾ ಇದು. ಮಗು ಅಂತ ಎಲ್ಲ ಇದೆ, ಮಗು ಏನು ಬರ್ದಿಲ್ವಲ್ಲ ಇಲ್ಲಿ? ಕೋಬ್ರಾ ನಿನ್ಗೆಲ್ಲ ಡೀಟೇಲ್ ಆಗಿ ಬರೆಯಕ್ಕಾಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಆಯ್ತು ತಗೋ. ನೋಡು ನಗ್ತಾ ಇದೆ ಮಗು. ಕಾಣಿಸ್ತಾ ಮಗು? ಇದು ಮಗು, ಇದು ತಾಯಿ. ಹೌದು. ಇದು ಇನ್ನೊಂದು ಮಗುನಾ? ಕೋಬ್ರಾ ಅದು ಮಗು ಅಲ್ಲ, ಅದು ಆ ತಾಯಿಯ ಕಿವಿ. ಹೇಯ್ ಹೇಯ್ ಗುಗ್ಗು, ಅಲ್ಲ ಕಣೋ, ಇದು ಮಗು ಆದ್ರೆ ಇಲ್ಲೂ ಕಣ್ಣು ಮೂಗು ಎಲ್ಲ ಬರ್ತಿದ್ಯಲ್ಲೋ, ಇದು ಮಗು ಅಲ್ವೇನೋ? ಅದು ಕಣ್ಣು ಮೂಗು ಅಲ್ಲ ಕೋಬ್ರಾ, ಆ ತಾಯಿಗೆ ನೆವೆ ಬಂದು ಕೆರ್ಕೊಂಡಾಗಿರೋ ಗಾಯ ಅದು. ಏನ್ ಕೋಬ್ರಾ ಅರ್ಥ ಆಗಲ್ಲ ನಿನ್ಗೆ? ಒಂದ್ ಫೀಲಿಂಗ್ ಅರ್ಥ ಮಾಡ್ಕೊಳಕ್ ಬರಲ್ಲ. ಅಯ್ಯಪ್ಪ ಕರ್ಮಕಾಂಡ. ಹೋಗ್ಲಿ, ಇದೇನಪ್ಪ ಇದು? ಬೇಡ ಬಿಡು ಕೋಬ್ರಾ. ಬೇಡ ಅಂದ್ಬಿಟ್ರೆ ಯಾಕೆ ಬರ್ತಿದ್ಯಾ ಮತ್ತೆ? ಕೋಬ್ರಾ ಬೇಡ, ಬರ್ದಿದ್ದೆಲ್ಲ ಹೇಳಕ್ಕಾಗಲ್ಲ. ಇದು ಫ್ಯಾಮಿಲಿ ಶೋ, ಸುಮ್ಮನೆ ಬಿಡು. ಏಯ್, ಇದ್ರಲ್ಲಿ ಫ್ಯಾಮಿಲಿ ಶೋ ಅಲ್ಲಿ ಹೇಳಕ್ ಆಗ್ತಿರೋದು ಏನಾಯ್ದೆ? ಎಷ್ಟ್ ಹೇಳಿದ್ರು ಕೇಳಲ್ಲಪ್ಪ ಕೋಬ್ರಾ. ಏನ್ ಗೊತ್ತಾ? ಏನು? ಆ ತಾಯಿ ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗ್ತಿದ್ದಲ್ಲ, ಹೋಗಿ ಮನೆಗೆ ಬಂದ ಮೇಲೆ ಆ ಮಗು ಗಲೀಜು ಮಾಡ್ಬಿಡ್ತಿತ್ತಲ್ಲ, ಅದನ್ನ ಒಗ್ದಾಕಿರೋ ಚಡ್ಡಿಗಳು. ಕಲರ್ ಕಲರ್ ನೋಡು, ಪಿಂಕು, ಯೆಲ್ಲೋ, ಗ್ರೀನು, ನೀಲಿ, ಬ್ಲೂ. ಇದು ಕಲರ್ ಚಡ್ಡಿ. ಹೌದು. ಯಾವ್ದು ಅರ್ಥ ಮಾಡ್ಕೊಳಲ್ಲಪ್ಪ ನೀನು. ಓಕೆ ನಾ ಎಕ್ಸ್ಪ್ಲೈನ್. ರಾಮ, ಇದು ಓಕೆ. ಇದೇನಿದು? ಇಲ್ಲೇನೋ ಗರ್ಕೆ ಬೆಳೆದಿದ್ಯಲ್ಲ ಅದು? ಒಬ್ರಾ, ಇದು ಅವ್ರ ಮನೆ ಮುಂದೆ ಹರಿತಾ ಇರೋ ಮೋರಿ ನೀರು. ಗಲೀಜು ಅಂತ ಹೇಳಕ್ ಬೇಡ ಅನ್ಕೊಂಡಿದ್ದೆ. ಸರಿ, ಹೆಂಗ್ರಿ ತಡ್ಕತೀನಿ ಇವ್ರನ್ನೆಲ್ಲ ನೋಡ್ರಿ. ನೋಡಿ ಸರ್, ಇದು ಮೋರಿ ಅಂತೆ, ಇದು ಒಣಗಾಕಿರೋ ಬಟ್ಟೆ ಅಂತ. ಅದೇ ಲಾಸ್ಟ್ ಅಲ್ಲಿ ನೀರು, ಇಲ್ಲೇನೋ ನೀರಿದೆ. ಇದೆ ಹೌದು, ಲಾಸ್ಟ್ ನೀರು. ಬಟ್ಟೆ ಒಣಗಾಕಿರೋದು, ನೀರ್ ಬಿದ್ದಿರೋದು, ಕರೆಕ್ಟಾ? ಅಸಹ್ಯವಾಗಿ ಯೋಚನೆ ಮಾಡ್ತೀಯಲ್ಲ. ಯಾಕೋ? ಆ ತಾಯಿ ತನ್ನ ಮಗುನ ಬೆಳ್ಸಕ್ಕೆ ಕಷ್ಟ ಪಡ್ತಿದ್ಲು ಅಂದಲ್ಲ, ಆ ತಾಯಿ ಸುರಿಸಿರೋ ಕಣ್ಣೀರು ಕೋಬ್ರಾ, ಕಣ್ಣೀರು. ಇದು ಸ್ವಲ್ಪ ಓವರ್ ಆಯ್ತು. ಬರಲಿ ಬರಲಿ, ಸ್ಟುಪಿಡ್ ಫೆಲೋ, ಬರಲಿ ಬರಲಿ. ಅಲ್ಲ ಕಣ, ಬರಲಿ. ತಾಯಿ ಇಲ್ಲಿದ್ದಾಳೆ, ಮಗು ಇಲ್ಲಿದೆ, ಕಣ್ಣೀರ್ ಹೆಂಗೋ ಸೈಡ್ಗೆ ಹೋಗುತ್ತೆ? ಕೋಬ್ರಾ ಕೋಬ್ರಾ, ಆ ತಾಯಿ ಎಲ್ರ ಮುಂದೆ ಅಳಕ್ಕಾಗುತ್ತಾ ಕೋಬ್ರಾ? ಸೈಡ್ಗೆ ಹೋಗತ್ತಿರೋದು. ಲೋಕೇಶ್, ಅದೇನೋ ಒಂದು ಬ್ಲಾಕ್ ಕಲರ್ ಕೇಳಿಲ್ಲ ನೀವು? ಇದಾ? ಹೌದು. ಇದೇನಿದು? ಈ ತಾಯಿ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದೆ ಅದಕ್ಕೋಸ್ಕರ. ಇದಕ್ಕೋಸ್ಕರ? ಏನಪ್ಪ ಇದು? ಈಗ ಸಾಧನೆ ಮಾಡಿದವ್ರಿಗೆ ಏನ್ ಕೊಡ್ತಾರೆ? ಏನ್ ಕೊಡ್ತಾರೆ? ಪ್ರಶಸ್ತಿ ಕೊಡ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ, ಶೀಲ್ಡ್ ಕೊಡ್ತಾರೆ, ಕಪ್ ಕೊಡ್ತಾರೆ. ಅದೇ ಇದು. ಏನಿದು? ಕಪ್ಪು. ಹೆಂಗೋ ಕಪ್ಪು? ಇದು ಯಾವ ಕಲರು? ಕಪ್ಪು. ಕಪ್ಪು. ಪೇಂಟಿಂಗ್ ಹೊಟ್ಟೆ ಉರಿ ಕೋಬ್ರಾ ನಿನ್ಗೆ. ಕಪ್ ಕೊಡ್ರಿ ಸಾಧನೆ ಅಂತ. ನಂತರ ಟ್ಯಾಲೆಂಟ್ ಇಲ್ವಲ್ಲ ಅಂತ ಹೊಟ್ಟೆ ಉರ್ಕೋತಾ ಇದೀಯ. ಹೊಟ್ಟೆ ಉರ್ಕೋಬೇಡ, ವೈ ಫಾರ್ ಎನ್ಕರೇಜ್ ಮಾಡು. ಗೂಬೆ, ಅದು ಈ ಫಾರ್ ಎನ್ಕರೇಜ್, ವೈ ಫಾರ್ ಎನ್ಕರೇಜ್ ಅಲ್ಲ. ನಾನ್ ಹೇಳಿದ್ದು ಎದ್ವಾ ತದ್ವಾ ಎನ್ಕರೇಜು. ಆಗಲ್ಲಪ್ಪ ಇವ್ರಗಳ ಹತ್ರ ನನ್ಗೆ. ಹಲೋ, ಹೌದು, ಒನ್ ಅಂಡ್ ಓನ್ಲಿ ವರುಣೆ. ಹಾಯ್ ಹಾಯ್ ಸಲ್ಲು. ಇದ್ಯಾವ್ದು ನಂಬರು? ನಂಗೆ ಹೇಳೇ ಇಲ್ಲ. ಓ, ನಾನ್ ಕೊಟ್ಟಿದ್ದೆ ಹೊಸ ಫೋನ್. ಇಡೋಲೆ ಫೋನು. ಅಕ್ಕ, ಯಾಕಕ್ಕ ಸಲ್ಲುಗ್ ಹಂಗ್ ಬೈದ್ಬಿಟ್ಟೆ ನೀನು? ರಾಣಿ, ಅವನು ಬಾಲಿವುಡ್ ಸಲ್ಲು ಅಲ್ಲ, ಮತ್ತೆ ಪ್ಲೈವುಡ್ ಸಲ್ಲು.
ಏನಂತೆ? ನಾವಿಬ್ರು ಪೇಂಟಿಂಗ್ ಮಾಡ್ತಿದೀವಲ್ಲ, ಅದಕ್ಕೆ ಅವ್ನ್ ಸ್ಕ್ರಾಪ್ ಅಂಗಡಿಲಿ ಒಂದ್ ಹಳೆ ಡಕೋಟಾ ಕಾರ್ ಇದೆಯಂತೆ, ಬಂದು ನಾವಿಬ್ರು ಪೇಂಟ್ ಮಾಡ್ಕೊಡ್ಬೇಕಂತೆ. ಏಯ್ ಕೊಡ್ರಿ ಅವ್ನ ನಂಬರ್, ಕೊಡ್ರಿ ನನ್ನ ಮಗ. ಎಷ್ಟ್ರಿ ಧೈರ್ಯ ಅವ್ನಿಗೆ? ಗ್ರಾಚಾರ ಬಿಡಿಸ್ಬಿಡ್ತೀನಿ, ಹುಟ್ಲಿಲ್ಲ ಅನಿಸ್ಬಿಡ್ತೀನಿ ನನ್ನ ಮಗನಿಗೆ. ಹೋಗ್ಲಿ ಬಿಡೋ ಸೃಜ, ನಂಗೆ ಗೊತ್ತು ಕಣೋ ನಮ್ಮ ಮೇಲೆ ನಿಂಗೆ ತುಂಬಾ ಅಭಿಮಾನ. ಹೆಂಗ್ರಿ ಬಿಡೋದಕ್ಕಾಗುತ್ತೆ? ಓಹ್, ನೀವ್ ಅದಕ್ಕೂ ಲಾಯಕ್ ಇಲ್ದೇ ಇರೋರು ಅಂತ ಅವ್ನಿಗೆ ಗೊತ್ತಾಗ್ಬಾರ್ದು. ರಾಣಿ ಏನ್ರಿ ನೀವು? ನಮ್ಮಿಬ್ರು ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡ್ತೀರಾ ನೀವು? ನೋಡ್ತಾ ಇರಿ, ಈಗ್ಲೇ ಆ ಡಕೋಟಾ ಸಲ್ಲು ಹತ್ರ ಹೋಗಿ ಡಕೋಟಾ ಕಾರ್ಗೆ ಪೇಂಟಿಂಗ್ ಮಾಡಿ ನಾವಿಲ್ಲಿಗೆ ವಾಪಸ್ ಬರ್ಲಿಲ್ಲ, ನಾವಿಬ್ರು ಮಜಾ ಟಾಕಿ ಸಿಸ್ಲಿಂಗ್ ಸಿಸ್ಟರ್ಸೇ ಅಲ್ಲ. ದಯವಿಟ್ಟು ಹೋಗಿ. ಬಾರೆ ರಾಣಿ, ಅಯ್ಯ ಬಾವಿ ಕಪ್ಪಿಗೆನೆ ಗೊತ್ತಾಗತ್ತೆ ಕೆರೆ ನೀರಿನ ರುಚಿ. ಬಾರೆ. ಅಯ್ಯೋ ಕೋಬ್ರಾ, ತಡ್ಕೋ ಈ ಫೋಟೋ. ಕೋಬ್ರಾ, ನಿನಗೆ ಯಾಕೆ ಈ ಪೇಂಟಿಂಗು ಅಷ್ಟು ಅರ್ಥ ಆಗದೆ ಕನ್ಫ್ಯೂಷನ್ ಆಗಿದೆಯಾ ಅಂತ ನನಗೆ ಈಗ ಗೊತ್ತಾಯ್ತು. ಏನ್ ನೀನೇನೋ ಬಿಲ್ಡಪ್ ಕೊಟ್ಟಲ್ಲ, ತಾಯಿ ಕರಳು ನನ್ ಮಗಂದು ಅದೇನೋ ಫೀಲಿಂಗು ಅಂತಲ್ಲ. ಓ ಕೋಬ್ರಾ, ಯಾವತ್ತೂ ನಾನು ಮಿಸ್ಟೇಕ್ ಮಾಡಲ್ಲ. ಸಣ್ಣ ಮಿಸ್ಟೇಕ್ ಮಾಡಿದೀನಿ, ಅದಕ್ಕೋಸ್ಕರ ನಿನಗೆ ಗೊತ್ತಾಗಿಲ್ಲ. ನೋಡು, ಈಗ ಗೊತ್ತಾಗಿರ್ಬೇಕಲ್ಲ ಪೇಂಟಿಂಗ್ ಫುಲ್ಲು. ನಿಜಾಗ್ಲೂ ನನ್ನ ಲೈಫಲ್ಲಿ ಅರ್ಥ ಮಾಡ್ಕೊಳಕ್ ಆಗಲ್ಲ ಕಣ. ಇದೇನೋ ಹೊಸದಾಗಿ ಬರ್ದಿದ್ಯಲ್ಲ, ಏನೋ ಇದು? ಆ ತಾಯಿ ಮಗುನ ಬೆಳೆಸೋದಕ್ಕಷ್ಟು ಕಷ್ಟಪಟ್ಟು ಕರಳು ಬಳ್ಳಿ ಕಟ್ ಮಾಡಿದ್ಲು ಅಂದಲ್ಲ, ಆ ಕರಳಿದು. ಹೈ, ಮಿಸ್ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ಕೊಡ್ರ ಮಚ್ಚು, ಕೊಡ್ರ. ಲೋಕೇಶ್, ವಾಟ್ ಇಸ್ ದಿಸ್ ಮಿಸ್ಟರ್ ಲಂಕೇಶ್? ನಾನದು ಕರಳಲ್ಲ, ಕೋಬ್ರಾ ಅನ್ಕೊಂಡೆ. ಪೇಂಟಿಂಗ್ ಬೇಕು ಕೋಬ್ರಾ. ಓಕೆ, ಈಗ ನಮ್ಮ 4 ಜನ ಅದ್ಭುತವಾದ ಸಿಂಗರ್ಸು ಸೂಪರ್ ಆಗಿ ಹಾಡು ಹೇಳ್ತಾರೆ, ಅದ್ ನಮ್ಗೆ ಗೊತ್ತು. ಇವಾಗ ಡೈಲಾಗ್ ಹೊಡಿತಾರೆ ಅಷ್ಟೇ, ನೋಡಿ ಕಳೆದೋಗ್ಬಿಡ್ಬೇಕು. ಫಸ್ಟ್ ಯಾರೀಗ? ಶಶಾಂಕ್. ಶಶಾಂಕ್ ಫಸ್ಟ್. ಯಾರು ಡೈಲಾಗ್ ಹೊಡಿತೀರಾ? ಧ್ರುವ ಸರ್ಜಾ. ಓಕೆ. ತಂದೆ ತಲೆಗೊಡಿತಾರೆ, ತಾಯಿ ಬೆನ್ಗೊಡಿತಾರೆ, ಮೇಡಮ್ ಕೈಗೊಡಿತಾರೆ, ಮೇಷ್ಟ್ರು ಕಾಲ್ಗೊಡಿತಾರೆ. ಬಹದ್ದೂರ್ ಎದ್ದೆಗೆ ಹೊಡೆಯೋದು, ಎದುರುಗಡೆ ನಿಲ್ಲೋದಕ್ಕಿಂತ ಮುಂಚೆ ಎದುರುಗಟ್ಟಿಗೈತಾ ಮುಟ್ ನೋಡ್ಕೋ, ಕೆಣಕ್ ಬಿಟ್ಟೇಕಲ್ಲ. ಬಾಪ್ರೆ, ಒಂದೇ ಸೂಪರ್, ಚೆನ್ನಾಗಿತ್ತು. ಥ್ಯಾಂಕ್ ಯು. ಯಾರು ಗೆಲ್ತಾರೆ ಅವ್ರಿಗೊಂದು ಪ್ರೈಸ್ ಇದೆ. ವೆರಿ ಗುಡ್. ನೆಕ್ಸ್ಟ್ ಸಂತೋಷ್, ಡೈಲಾಗ್ ಪಾಕೆಟ್ ಚೀಟಿನೆಲ್ಲ ಬರ್ಕೊಂಡ್ಬಂದು. ಅದು ಡೈಲಾಗ್ ಬರಲ್ಲ. ಸುರ ಹಚ್ಕೊಳ್ಳಿ. ಸುನಾಮಿ, ಸುಂಟ್ರಗಾಳಿ, ಬಿರುಗಾಳಿ ಎಲ್ಲ ಒಂದೇ ಸಲ ಬರೋದು. ಅದು ಬರೋವಾಗ ಅದ್ರ ಭಯ ಇರುತ್ತೆ, ಅದು ಬಂದ್ ಹೋದ್ಮೇಲೆ ಅದ್ರ ಹವಾ ಇರುತ್ತೆ. ಬರೋವರೆಗೂ ಮಾತ್ರ, ನಾನು ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ಬಂದ ಮೇಲೆ ನಂದೇ ಹವಾ. ಕಾಪಿ ಹೊಡಿತಾರೆ. ಓಕೆ, ಚಿನ್ಮಯ್, ಯಾರ್ದು ಡೈಲಾಗು? ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು. ಗಣೇಶ್. ನನಗೆ ಗೊತ್ತಾಗೋಯ್ತು ಕಣ್ರಿ, ನೀವು ನನಗೆ ಸಿಗಲ್ಲ ಅಂತ. ಯಾಕಂದ್ರೆ ನನ್ನ ಟೈಮೇ ಖರಾಬ್ ಆಗಿದೆ. ಟೈಮೇ ಸರಿಗಿಲ್ದೆ ಆದ್ಮೇಲೆ ತಲೆ ಕೇರ್ಕೊಂಡು ಅದು ಗಾಯ ಕ್ಯಾನ್ಸರ್ ಆಗಿ ಆಮೇಲೆ ಡಾಕ್ಟರು ತಲೆನೇ ಕಡಿಬೇಕು ಅಂತಾರೆ. ಅದಕ್ಕೆ ಈ ದಿಲ್, ಹೃದಯ, ಈ ಹಾರ್ಟ್, ಅದನ್ನ ನಾನು ಪರ ಅಂತ ಕೇರ್ಕೊಂಡ್ಬಿಟ್ಟಿದ್ದೀನಿ ಕಣ್ರಿ. ಈಗ ಬರ್ತಾ ಇದಾರೆ ನಿಮ್ಮ ಮುಂದೆ ಕೊನೆಯ ಆಕರ್ಷಣೆ ಮಿಸ್ಟರ್ ಹೇಮಂತ್. ನನ್ ಯಾಕೆ ಸುಮ್ಮನೆ ಹೇಳ್ತೀರಾ? ನಂಗೆ ಬರಲ್ಲ. ನಂಗೆ ಬರುತ್ತೆ. ಜನ್ಮ ತಾಯಿ ಲೆಕ್ಕ, ವಿದ್ಯೆ ಗುರು ಲೆಕ್ಕ, ಬುದ್ಧಿ ಅಪ್ಪನ್ ಲೆಕ್ಕ, ಬದುಕು ನಮ್ ಲೆಕ್ಕ, ಸಾವು ದೇವರ ಲೆಕ್ಕ, ನಿಯತ್ತು ಎಂಬಿ ಲೆಕ್ಕ. ಸೂಪರ್. ಕೌಂಟ್ ಡೌನ್ ಮಿಸ್ಟರ್ ಲೋಕೇಶ್. ಯಾವ್ದೋ ಒಂದು ಡೈಲಾಗ್ ಹೇಳ್ಕೊಡ್ರೆ ಹೋಗ್ಲಿ. ನೋಡಿಬೇಕೀಗ ಡೈಲಾಗು, ಬನ್ನಿ. ಹೌದು. ಏಯ್, ನನ್ನ ಹತ್ರ ಇಟ್ಕೋಬೇಡ, ಕೊಯ್ದು ಬಿಡ್ತೀನಿ. ಯಾರ್ದಾಳೆ? ಯೋಗಿ. ಓಕೆ, ಇನ್ನೊಂದು ಡೈಲಾಗ್ ಹೊಡಿತೀನಿ ಪವರ್ಫುಲ್ ಆಗಿ. ಓಕೆ, 2 ಹೆಜ್ಜೆ ಆನೆದು, 4 ಹೆಜ್ಜೆ ಸಿಂಹದ್ದು, 6 ಹೆಜ್ಜೆ ಹುಲಿದು, 8 ಹೆಜ್ಜೆ ಚಿರತೆದು, ಅದಕ್ಕಿಂತ 1 ಹೆಜ್ಜೆ ಮುಂದೆ ಈ ಅಂಬಿದು ಕಣಲೇ.
ಸೂಪರ್. ದಯವಿಟ್ಟು ಅಭಿಮಾನಿಗಳು ನೂಕಲು ಮಾಡ್ಕೋಬೇಡಿ, ಅಲ್ಲಲ್ಲೇ ಕೂತೀರಿ. ಓಕೆ, ಥ್ಯಾಂಕ್ ಯು. ನಿಲ್ಲಿಸ್ಬಿಟ್ರಾ? ಓಕೆ, ಈಗ ನಿಮಗೆ ನಮ್ಮ ಆಡಿಯನ್ಸ್ ಪ್ರಶ್ನೆಯನ್ನ ಕೇಳ್ತಾರೆ, ಆನ್ಸರ್ ಅನ್ನ ಕೊಡ್ಬೇಕು. ಓಕೆ, ಸೂಪರ್ ಡೂಪರ್ ತರ್ಲೆ ಆನ್ಸರ್ಗಳು ಕೊಡ್ಬೇಕು, ಸೀರಿಯಸ್ ಆಗಿರ್ಬಾರ್ದು ಯಾರು. ಓಕೆ, ಮೊದಲನೇ ಪ್ರಶ್ನೆ, ಕಮಾನ್. ನಾನು ಶಿವಪ್ರಸಾದ್, ಬೆಂಗಳೂರಲ್ಲಿರೋ ಆರ್ ಟಿ ನಗರಿಂದ ಬಂದಿದ್ದೀನಿ. ಈಗ ನನ್ನ ಪ್ರಶ್ನೆ ಶಶಾಂಕ್ ಸರ್ ಅವ್ರಿಗೆ. ಸರ್, ಸಾಮಾನ್ಯವಾಗಿ ಮದ್ವೆ ಆಗಿರೋ ಹೆಂಡತಿಯರೆಲ್ಲರೂ ಗಂಡನ್ಗೆ ಕೂದಲು ಉದ್ದ ಬಿಡೋದಕ್ಕೆ ಬಿಡಲ್ಲ, ಯಾಕೆ? ಕೆಲವು ಹೆಂಡತಿರ್ಗೆ ಗಂಡಂದ್ರು ಯಾಕೆ ಕೂದ್ಲು ಬಿಡಬಾರ್ದು ಅಂತ ಹೇಳ್ತಾರೆ ಅಂತಂದ್ರೆ ಅವ್ರಿಗೆ ಹೊಟ್ಟೆವ್ರಿ, ಯಾಕಂದ್ರೆ ಅವ್ರಿಗೆ ತೆಳು ಕೂದ್ಲಿರುತ್ತೆ ಅಂತ. ಇನ್ ಕೆಲವು ಹೆಂಡತಿರು ಇರ್ತಾರಲ್ಲ, ಅವ್ರು ಯಾಕೆ ಬಿಡಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಕೆಲವು ಹುಡುಗಿರ್ಗಳಿಗೆ ಕೂದ್ಲು ಬಿಟ್ಟಿರೋ ಹುಡುಗರು ಕಂಡ್ರೆ ಸ್ವಲ್ಪ ಏನೋ ಅಟ್ರಾಕ್ಷನ್, ಅಂದ್ರೆ ಸ್ವಲ್ಪ ಗತ್ತಿಗಿರ್ಬೇಕು. ಕೂದ್ಲು ಬಿಟ್ಟ ತಕ್ಷಣ ಸ್ವಲ್ಪ ಅಂತ ನಡೆದ್ರೆ ಅದು ಒಪ್ಪಲ್ಲ. ಅವಾಗ ಅದು ಸ್ವಲ್ಪ ಬುದ್ಧಿವಂತಿಕೆ. ನೀವು ಹುಡುಗಿರ್ ಬಗ್ಗೆ ಕೇಳಿದಾಗ ಹುಡುಗಿರ್ ತರ ಯೋಚನೆ ಮಾಡ್ಬೇಕು, ಅರ್ಥ ಆಯ್ತಾ? ಏನಕ್ಕೆ ಹೆಣ್ಮಕ್ಳು ತಮ್ಮ ಗಂಡಂದ್ರಿಗೆ ಉದ್ದ ಕೂದ್ಲು ಬಿಡೋದಕ್ಕೆ ಇಷ್ಟಪಡಲ್ಲ ಅಂದ್ರೆ, ಈಗ ಮನೆಗೆ ಹೋದಾಗ ಶರ್ಟ್ ಮೇಲೆ ಒಂದು ಕೂದ್ಲು ಇರುತ್ತೆ ಅನ್ಕೊಳ್ಳಿ, ಅದು ಅವ್ರದ್ದೇನೋ ಬೇರೆಯವ್ರದಂತ ಗೊತ್ತಾಗಲ್ಲ. ಥ್ಯಾಂಕ್ ಯು ಸರ್. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್. ಹಲೋ, ಹಾಯ್ ಮಜಾ ಟಾಕೀಸ್. ಹಲೋ ಮಾ. ಸೃಜನ್ ಲೋಕೇಶ್ ಅವರು ನಗುವಿನ ಅಲೆಯಲ್ಲಿ ತೇಲಿಸ್ತಾ ಮುಳುಸ್ತಾ ಕುಣಿಸುತ್ತಾ ಇರೋ ಅವ್ರ ತಾಯಿ, ಮಹಾತಾಯಿ, ಎತ್ತ ತಾಯಿಗೆ ನನ್ನ ಕೋಟಿ ಅಭಿನಂದನೆಗಳು. ಥ್ಯಾಂಕ್ ಯು ಮಾ. ನನ್ನ ಪ್ರಶ್ನೆ ಸಂತೋಷ್ ಸರ್ಗೆ. ಹಾ, ಹೇಳಿ ಮಾ. ಸರ್, ಸಂಸಾರನ ಯಾವ ಸ್ಪೋರ್ಟ್ಸಿಗೆ ಹೋಲಿಸ್ತಾರೆ? ಯಾವ ಸಂಸಾರನ ಯಾವ ಸ್ಪೋರ್ಟ್ಸಿಗೆ ಹೋಲಿಸ್ತಾರೆ? ರನ್ನಿಂಗ್ ರೇಸ್. ಓಡ್ತಾನೆ ಇರ್ಬೇಕು. ಹೌದಾ? ಇದೇ ಪ್ರಶ್ನೆ ಸೃಜನ್ ಸರ್ ಅವ್ರಿಗೆ. ಅಮ್ಮ, ನನ್ನನ್ನು ಕೇಳಿದ್ರೆ ನೀವು ಸಂಸಾರನ ಕ್ರಿಕೆಟ್ ಹೋಲಿಸ್ಬೋದು. ಗಂಡ ಬಾಲ್ ಇದ್ದಂಗೆ, ಹೆಂಡತಿ ಬ್ಯಾಟ್ ಇದ್ದಂಗೆ ಬಾರಿಸ್ತಾ ಇರೋದು. ಅದೇ ನೋಡಿ, ನಮ್ಮ ಜನರ ಒಂದು ರೂಢಿನೂ ನೋಡಿ, ಗಂಡನಿಗೆ ಬಾರಿಸ್ತಾರೆ ಅಂದ್ರೆ ಕ್ಲಾಪ್ ಹೊಡಿತಾರ ಅವ್ರು. ಖುಷಿ ಅವ್ರಿಗೆ ಗಂಡನಿಗೆ ಒದೆ ಬಿತ್ತು ಅಂದ್ರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸೂಪರ್. ನಿಜವಾಗ್ಲೂ ನೀವು 4 ಜನ ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಂತ ನಿಜವಾಗ್ಲೂ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಸಖತ್ ಎಂಜಾಯ್ ಮಾಡಿದ್ವಿ. ನೀವ್ ಎಂಜಾಯ್ ಮಾಡಿದ್ರಾ? ಸೂಪರ್, ಫ್ಯಾಂಟಾಸ್ಟಿಕ್. ಮಜಾ ಮಾಡಿದ್ರಾ? ಬನ್ನಿ ಸ್ನೇಹಿತರೆ, ಇದು ನಮ್ಮ ಕಡೆಯಿಂದ ನಿಮಗೆ ಒಂದು ಸ್ಮಾಲ್ ಗಿಫ್ಟ್. ಯಾಕಂದ್ರೆ ನಿಮ್ಮ ಹಾಡುಗಳ ಮುಖಾಂತರ ನಮ್ಮನ್ನ ಇಷ್ಟು ಎಂಟರ್ಟೈನ್ ಮಾಡಿದೀರಾ, ಮುಂದೆನೂ ಮಾಡ್ತಾ ಇರ್ತೀರಾ. ನಮ್ಮ ತಂಡದ ಪರವಾಗಿ ತಮ್ಮೆಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ. ನಿಮ್ಮ ಅದ್ಭುತ ಟ್ಯಾಲೆಂಟು ಹೀಗೆ ಮುಂದುವರಿಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ಇಲ್ಲಿಗೆ ಈ ಮ್ಯೂಸಿಕಲ್ ಎಪಿಸೋಡ್ ಅನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಾನು ಯಾವಾಗ್ಲೂ ಹೇಳೋ ಹಾಗೆ ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.